ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ಸಾವಂತ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಚಿಕ್ಕಮಂಗ್ಳೂರಿಗೆ. ಸೊ ವಿತ್ ಮೈ ಕಲೀಗ್ಸ್. ಸೊ ಕ್ರಿಸ್ಟಿನಾ, ದಿಸ್ ಇಸ್ ಕ್ರಿಸ್ಟಿನಾ, ರಿಯಾ. ಐ ಡೋಂಟ್ ನೋ. ಸೊ ಅವರು ಅವ್ರದ್ದೇ ಲೋಕದಲ್ಲಿ ಮಗ್ನ ಆಗಿದ್ರು. ನಾನು ಸಡನ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಹಾಯ್ ಅವ್ರು ಫ್ಲವರ್ಸ್ ಎಲ್ಲ ಕಿತ್ತಾ ಇದ್ದಾರೆ. ಸೊ ಬ್ರೇಕ್ಫಾಸ್ಟ್ ಆಯಿತು, ದೋಸೆ ಎಲ್ಲ ಮಾಡಿದ್ವಿ. ಇವಾಗ ಇವರು ಕಾಫಿ ಟೀ ಎಲ್ಲ ಕುಡಿತಾ ಇದ್ದಾರೆ. ಅದನ್ನು ಮುಗಿಸ್ಕೊಂಡು ಹೊರಡ್ತೀವಿ. ನಾವು ಆ್ಯಕ್ಚುಲಿ 4 ಕಾರ್ಸಲ್ಲಿ ಹೋಗ್ತಾ ಇರೋದು. 15 ಮೆಂಬರ್ಸ್ ಇದ್ವಿ, ಈಗ 14 ಆಗಿದ್ದೀವಿ. ಸೊ ಒಳಗಷ್ಟು ಜನ ಇದ್ದಾರೆ. ಅವರು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಚೆ ಬರ್ತಾರೆ. ಇಲ್ಲಿ ಇವರೇ ನಮ್ಮ ಟ್ರಿಪ್ ಆರ್ಗನೈಸ್ ಮಾಡಿರೋರು. ಇವ್ರು ನೋಡಿ ಸಿದ್ದಿಕ್ ಫುಲ್ ಕಾಮಿಡಿ ಮಾಡ್ತಾರೆ. ಹ್ಯೂಮರ್ ಇಲ್ಲಿ ಮಾಡಿ ನೋಡೋಣ ಕ್ಯಾಮ್ರಾ ಮುಂದೆ. ಹಲೋ ಸಿದ್ದಿಕ್. ಇವರು ನಮ್ಮ ಪಹಾಡಿ ಬಾಯ್ ಫ್ರಮ್ ಪಹಾಡಿ. ಹಾಯ್ ಸಿದ್ದಿಕ್. ಸೈಲೆಂಟ್ ಯಾರು ಇಲ್ಲ ಇಲ್ಲಿ. ಏನು ನನ್ನಷ್ಟು ಸೈಲೆಂಟ್ ಯಾರು ಇಲ್ಲ. ಹೌದು ಸೈಲೆಂಟ್ ಅಂತ. ಇನ್ನೋಸೆಂಟ್, ವೆರಿ ಸೈಲೆಂಟ್ ಇಸ್ ಇಂಡಿಯಾ. ನೋ ವೇ, ವೆರಿ ಇನ್ನೋಸೆಂಟ್. ನೋ ವೇ. ಸೊ ಇವಾಗ ಬ್ರೇಕ್ಫಾಸ್ಟ್ ಆಯಿತು. ಇಲ್ಲಿಂದ ಹೊರಡ್ತಾ ಇದ್ದೀವಿ ಚಿಕ್ಕಮಂಗ್ಳೂರಿಗೆ. ಸೊ ಈ ಪ್ಲೇಸಿಗೆ ಬಾಯ್ ಹೇಳೋ ಸಮಯ. ವೇರ್ ಆರ್ ವಿ? ಮಿರಾಕಲ್ ಗಾರ್ಡನ್ ರೆಸ್ಟೋರೆಂಟ್. ಸಾರಿ 7 ಸೀಟರ್ ಕಾರು. ಇದರಲ್ಲಿ ಬಂದ್ವಿ. ಈಗ ಯಾರ್ಯಾರು ಯಾವ್ಯಾವ ಕಾರಲ್ಲಿ ಹೋಗ್ತಾರೆ ಗೊತ್ತಿಲ್ಲ. ಯಾಕಂದರೆ ಇಲ್ಲಿ 4 ಕಾರ್ ಇದೆ. ಯಾರ್ಯಾರು ಯಾವ್ಯಾವ ಕಾರಿಗೆ ಇವಾಗ ಶಿಫ್ಟ್ ಆಗ್ತಾರೋ ಗೊತ್ತಿಲ್ಲ. ಬ್ರೇಕ್ಫಾಸ್ಟ್ ಮಾಡಿ ಮುಗಿಸಾದ್ಮೇಲೆ ಬೇರೆ ಕಾರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ರು. ಸೊ ಅಲ್ಲೆಲ್ಲ ಡಿಸ್ಕಷನ್ ನಡೀತಾ ಇದೆ ಯಾವ ಕಾರ್ಗೆ ಹೋಗೋದಂತ. ನಾವಂತೂ ಇಲ್ಲಿಗೆ ಬಂದುಬಿಟ್ವಿ, ನಮ್ಮ ಕಾರ್ಗೆ. ಸೊ ಟೈಮ್ ಸಿಕ್ಕಿಲ್ಲ ಅಂತ ಇಲ್ಲಿ ಬಂದು ನೈಲ್ ಪಾಲಿಶ್, ಅದು ಬೇರೆಯವ್ರ ಕಾರ್ ಮೇಲೆ ನೇಲ್ ಪೇಂಟ್ ಇಟ್ಕೊಂಡು ಬೇರೆಯವ್ರ ಕಾರ್ ಮೇಲೆ ನೇಲ್ ಪಾಲಿಶ್ ಇಟ್ಕೊಂಡು, ಅದು ನಮ್ದಲ್ಲ, ಅದು ಏನ್ಸ್ಟೆಂದು ಅಲ್ಲ, ಶೇಕ್ದಾ? ಓಕೆ ದಿಸ್ ಇಸ್ ಶೇಕ್ಸ್ ಕಾರ್. ಅದ್ರ ಮೇಲೆ ಬಿದ್ದರೆ ಕಲರ್ ಪೇಂಟು ಶೇಕ್ ವಿಲ್ ಕಿಲ್ ಯು. ಪಾಲಿಶ್ ಇವ್ರು ನಮ್ ಟ್ರಿಪ್ ಆರ್ಗನೈಸರು. ಈ ಕಡೆ ಒಂದ್ ಸ್ವಲ್ಪ ಮುಖ ತೋರಿಸಿ. ಇವ್ರದ್ದು ಲೇಡೀಸ್ ಇವರು ಬೆಳಗ್ಗೆಯಿಂದ ಎಲ್ಲರಿಗೂ ಪಿಕ್ ಮಾಡ್ತಾ ಇದಾರೆ. They went already. Here one vehicle is going here. No. Shakes. So illi these 2 girls joined us. Sorry, not girls. You girls only. Girls alla. Banu was there already with me. Sorry, these 2 girls. Yeah, Christy and this Ria. Okay, so let's go. Only 2-3 cars, no. Yeah. 2 cars. ಅವಾಗ ಹಿಂಗೆ ಕುತ್ಕೊಂಡ್ಬಿಡೋಣ ನಾವು. ಈ ಸಾಂಗ್ ಇವ್ರು ಹಾಕಿರೋದು. For whom are you dedicated? To me, myself. Okay. ಅವ್ರಿಗೆ ಅಂತ ಜೋರಾಗಿ ಟೀ ಬ್ರೇಕ್ ತೊಗೊಂಡಿದ್ದೀವಿ ಮತ್ತೆ. ಸೊ ಇಲ್ಲಿ ಟೀ ಕುಡಿಯೋಕ್ಕೆ ಅನ್ನಪೂರ್ಣ ಕೆಫೆ ಅಂತೆ. ಸೊ ಇಲ್ಲಿ ಹೈವೇಲಿ ಒಂದು ಟೀ ಶಾಪ್ ಸಿಕ್ತು. ಸೊ ಅಲ್ಲಿ ನಿಲ್ಸಿದ್ದೀವಿ. ಹಾಸನ್ ರೀಚ್ ಆಗಿದ್ದೀವಿ ಆಲ್ರೆಡಿ. ನೋ, ಐ ಆಮ್ ನಾಟ್ ಡ್ರಿಂಕಿಂಗ್. ಐ ವೋಂಟ್ ಡ್ರಿಂಕ್ ಇಟ್. ನಾವು ಇಲ್ಲಿ ಹಾಸನಿಗೆ ಬಂದು ವಿಶಾಲ್ ಮಾರ್ಟಲ್ಲಿ ಶಾಪಿಂಗ್ ಮಾಡ್ತಾ ಇದೀವಿ. ಇವ್ರು ಚಿಪ್ಸ್ ತಿನ್ಬೇಕಂತೆ. ಬರೀ ಇದೊಂದೇ ಆ್ಯಕ್ಷನ್ ಮಾಡೋದು. ನಾನು ಚೇಂಜ್ ಮಾಡ್ತೀನಿ. ಓಕೆ. ಇವರು ಮಂಗಳೂರವರು. ತುಳು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಉಡುಪಿ ಅವರು. ಮಾತಾಡಿ ತುಳು. ಏನಪ್ಪ ಪಾತ್ರೆ ಬಂದ್ಲೆ ಪಾತ್ರೆಗ. ಓಕೆ. ಸೊ ಇಲ್ಲಿ ವಿಶಾಲ್ ಮಾರ್ಟಿಗೆ ಹೋಗ್ತಾ ಇದೀವಿ. ಹೋಗ್ಬಿಟ್ಟು ಚಿಪ್ಸ್ ತೊಗೊಂಡು ಮತ್ತೆ ಹೊರಡಬೇಕು. ಇನ್ನೊಂದು ಕಾರ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ವೇಟಿಂಗ್.
ದೇವಸ್ಥಾನ ನೋಡ್ಕೊಂಡು ಹೊರಟಿದ್ದೀವಿ. ಕಾರಲ್ಲಿ ಪಾರ್ಕ್ ಆಗಿದೆ. ಈ ಬೇಲೂರು ದೇವಸ್ಥಾನದ ಹಿನ್ನೆಲೆಯನ್ನು ಇವ್ರು ಹೇಳ್ತಾರೆ ಮೋಹನ್ ಅವರು. ಇದು ನಮ್ಮ ಮ್ಯಾನೇಜರ್ ಸರ್ ಹೇಳಿ. ಇದು 12ನೇ ಶತಮಾನದ ದೇವಸ್ಥಾನ. ಆವಾಗಿನ ರಾಜರು ಚೆನ್ನಕೇಶ್ವರ ದೇವಸ್ಥಾನ ಕಟ್ಟಬೇಕು ಅಂತ ಜಕ್ಕನಾಚಾರ್ಯ ಕರೆಸ್ತಾರೆ. ಅವ್ರು ಬಂದು ತುಂಬ ಕಷ್ಟಪಟ್ಟು ಕಟ್ತಾರೆ ದೇವಸ್ಥಾನನ. ಕಟ್ಟಿ ಲಾಸ್ಟಲ್ಲಿ ಚೆನ್ನಕೇಶ್ವರ ದೇವ್ರನ್ನ ಪ್ರತಿಷ್ಠಾಪನೆ ಮಾಡೋವಾಗ ಅವ್ರ ಮಗ ಬರ್ತಾನೆ ಜಕ್ಣಿ ಅಂತ. ಅದರಲ್ಲೊಂದು ಲೋಪನ ಕಂಡುಹಿಡಿತಾನೆ. ಅವರಪ್ಪ ಹೇಳ್ತಾರೆ ಜಕ್ಕಣಾಚಾರಿ, ಏನಪ್ಪ ಲೋಪ ಇದ್ರೆ ನಾನು ಕೈ ಕಟ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾನೆ. ಅವಾಗ ತೋರಿಸು ಲೋಪ ಅಂದರೆ ಹೊಟ್ಟೆನಲ್ಲಿ ಹಿಂಗೆ ಹೊಡೆದು ಹೇಳ್ತಾನೆ, ಅದರಲ್ಲಿ ಕಪ್ಪೆ ಸಿಗುತ್ತೆ. ಸಿಕ್ಕಿದ್ರಿಂದ ಅವ್ನು ನೋಡಿದ ತಕ್ಷಣ ಕೈ ಕಟ್ ಮಾಡ್ಕೊಂಡ್ಬಿಡ್ತಾನೆ. ಅರೆ ನಾನು ಇಷ್ಟು ವರ್ಷಗಳಿಂದ ಇಷ್ಟೆಲ್ಲ ದೇವಸ್ಥಾನ ಕಟ್ಟಿದೆ, ಈ ವಿಗ್ರಹದಲ್ಲಿ ಲೋಪ ಮಾಡಿಬಿಟ್ನಲ್ಲ. ಆವಾಗ ಮತ್ತೆ ಕಟ್ಟಾಗಿರೋ ಕೈಯಲ್ಲಿ ಒಂದು ಹುಳಿನ ಫಿಕ್ಸ್ ಮಾಡಿಕೊಂಡು ಮತ್ತೆ ಅದನ್ನು ಇನ್ನೊಂದು ವಿಗ್ರಹ, ಇದು ಫಿಕ್ಸ್ ಆಗಿರೋ ವಿಗ್ರಹ, ಒಳ್ಳೆ ವಿಗ್ರಹ ತಯಾರು ಮಾಡ್ತಾನೆ. ಮಾಡಿದ್ಮೇಲೆ ದೇವ್ರು ಪ್ರತ್ಯಕ್ಷ ಆಗಿ ಅವ್ನ ಕೈ ವಾಪಸ್ ಕೊಡ್ತಾರೆ. ಅದು ಒಂದು ಮಹಿಮೆ, ಈ ದೇವಸ್ಥಾನಕ್ಕಿರೋ ಒಂದು ಸ್ಟೋರಿ. ವೆರಿ ನೈಸ್. ಯು ಗೈಸ್ ಎಂಜಾಯ್ಡ್ ಇಟ್. ಥ್ಯಾಂಕ್ ಯು ಮೋಹನ್ ನಮ್ಮ ಮ್ಯಾನೇಜರ್. ಸೊ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎಕ್ಸ್ಪ್ಲೇನಿಂಗ್. ಫೈನಲಿ ರೆಸಾರ್ಟ್ ರೀಚ್ ಆದ್ವಿ. ಇದು ಪಾರ್ಕಿಂಗ್. ಈಗ ರೆಸಾರ್ಟ್ ರೀಚ್ ಆದೆ. ರೂಮ್ ಕೂಡ ಕೊಟ್ಟಿದ್ದಾರೆ. ರೂಮ್ ಹೀಗಿದೆ. ನಮಗೆ ಸಿಕ್ಕಿರುವಂಥ ರೂಮು ಇದು ಔಟ್ಸೈಡು. ಸೊ ದಿಸ್ ಇಸ್ ಒನ್ ರೂಮ್ 107. ಸೊ ಹೀಗೆ ಎಂಟ್ರಿ ಮಾಡಿದರೆ ಒಂದು ಬ್ಯೂಟಿಫುಲ್ ಆಗಿರೋ ಸಿಟ್ಟಿಂಗ್ ಏರಿಯಾ. ಕ್ರಿಸ್ಟಿನಾ ಕಮ್ ಹಿಯರ್. ಒನ್ ಈಸ್ ಹಿಯರ್, ಒನ್ ಈಸ್ ದಟ್ ಸೈಡ್. ನಮ್ಗೆ ಅದು ಬೇಕು. ಈ ಕಡೆ ಒಂದು ಸಿಟ್ಟಿಂಗ್ ಏರಿಯಾ ಇದೆ. ದೆನ್ ಹೀಗೆ ಒಳಗೆ ಬಂದರೆ ಇದು ಬೆಡ್ರೂಮ್, ಲೈಕ್ ಸ್ಲೀಪ್. ಇಲ್ಲೊಂದು ಬ್ಯೂಟಿಫುಲ್ ವ್ಯೂ ಕಾಣಿಸುತ್ತೆ. ಆಮೇಲೆ ಇಲ್ಲಿ ಟಿ ವಿ ಇದೆ. ಇಲ್ಲಿ ಏನೋ ಇಟ್ಟಿದ್ದಾರೆ, ಕುಕೀಸ್ ಅನಿಸುತ್ತೆ, ಮತ್ತು ವಾಟರ್ ಬಾಟ್ಲು ಗ್ಲಾಸ್ದು, ಮತ್ತು ವಾರ್ಡ್ರೋಬ್ ಇದೆ. ಸೊ ಒಂದು ಆಮೇಲೆ ದಿಸ್ ಇಸ್ ಮಿರರ್. ಹಾಯ್. ಇದು ವಾಶ್ರೂಮ್. So this is washroom. Okay, that's it. It's nice. ಚೆನ್ನಾಗಿದೆ. ನಾವು ರೂಮಿಂದ ಊಟ ಮಾಡೋದಕ್ಕೆ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. ಸೊ ಲಾಕ್ ಮಾಡಿಬಿಟ್ಟು ರೂಮು ಇವಾಗ ಹೊರಡ್ತಾ ಇದ್ದೀವಿ. ಎಲ್ಲರೂ ಫ್ರೆಶ್ ಅಪ್ ಆದ್ವಿ. ರೂಮಿಗೆ ಬಂದು ಲಗೇಜ್ ಎಲ್ಲ ಇಟ್ಟು ಇವಾಗ ಹೋಗ್ತಾ ಇದ್ದೀವಿ ರೆಸ್ಟೋರೆಂಟಿಗೆ. ಟೈಮ್ ಇವಾಗ 2 o'clock ಆಗಿದೆ. ಸೊ ಇವಾಗ ಹೋಗಿ ಲಂಚ್ ಮಾಡೋದು. ಸೊ ಲೆಟ್ಸ್ ಗೋ ಆ್ಯಂಡ್ ಹ್ಯಾವ್ ಲಂಚ್. This is the restaurant and ರೆಸ್ಟೋರೆಂಟಲ್ಲಿ ಲಂಚ್ ಮಾಡಾದಮೇಲೆ ಇಲ್ಲೊಂದು ಬ್ಯೂಟಿಫುಲ್ ವ್ಯೂ ಕಾಣಿಸ್ತಾ ಇತ್ತು. ನಾನು ಹಿಂದೆ ಇತ್ತು ಅದು. ನಾನು ಅಷ್ಟೊಂದು ಅಬ್ಸರ್ವ್ ಮಾಡಿರಲಿಲ್ಲ. ಮತ್ತು ಹಿಂದೆ ತಿರುಗಿ ಸಡನ್ನಾಗಿ ನೋಡಿದ್ರೆ ಫುಲ್ ಬ್ಯೂಟಿಫುಲ್ ವ್ಯೂ. ನಾನು ಅದನ್ನು ಅಬ್ಸರ್ವೇ ಮಾಡಿರಲಿಲ್ಲ. ಸೊ ಲಂಚ್ ಮಾಡಿಬಿಟ್ಟು ಆಚೆ ಹೋಗಿದ ತಕ್ಷಣವೇ ನಾನು ಆ ಬ್ಯೂಟಿಫುಲ್ ವ್ಯೂನ ಕ್ಯಾಪ್ಚರ್. ಅಲ್ಲೊಂದಿದೆ ದೋಣಿ ತೇಲಾಡುತ್ತಾ ಏಕಾಂತವಾಗಿ ಮರೆಯಾಗುತ್ತಾ ನಾವೇ ಕಂಡ ಕನಸು ಅನಲೇ ಅದಕ್ಕೆ ನಿನ್ನ ಹೆಸರ ಇಡಲೇ. ಕಾಫಿ ಗಿಡ ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಕಾಫಿ ಗಿಡನೇ ಇರೋದು.
ಸೊ ವಿ ಆರ್ ಗೋಯಿಂಗ್ ದೇರ್. ಸೊ ಇಲ್ಲೆಲ್ಲ ರೋಪ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ. ಅದು ವ್ಲಾಗಿಂಗ್ ಆ್ಯಂಗಲು. ಏ ಸಂತೋಷ್ ಬಾಹುಬಲಿ ಒಂದೇ ಶಾಟ್ ಅಲ್ಲಿ ಹೋಗ್ಬಿಡ್ತಿದ್ದೀರಾ. ಅದ್ ನಾನು ಈ ಸಪೋಸ್ ಟು ಹೋಲ್ಡ್ ದಿಸ್. ಅನುಷ್ಕಾ ಶರ್ಮಾ ಇಜ್ಜತ್ ಹೋಗುತ್ತೆ, ಚೆನ್ನಾಗಿಟ್ರಿ. ಅಯ್ಯೋ ನಡಿ, ಅದು ಹಿಡಿಯೋ ಸ್ಟೈಲ್ ನೋಡಿದ್ರೆ ಎಲ್ಲಿ ಹೋಗೋದು ಹಿಂಗ್ ಹಿಡಿದಿ. ಅನುಷ್ಕಾ ಶೆಟ್ಟಿನ ಅಯ್ಯೋ ಯಾವ ಶೆಟ್ಟಿನೂ ಬೇಡ, ನನಗೆ ಕೈ ನೋವ್ತಾ ಇದೆ. ಹೆಂಗೆ ಏ ವಾವ್, ಅದು ಇದು ಕತ್ತಿಲ್ಲ, ಹೆಂಗೋ ಒಂದು ಹೋಯ್ತಲ್ಲ. ರೆಸಾರ್ಟ್ ಎಲ್ಲ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಾದ್ಮೇಲೆ ಒಂದು ಗೇಮ್ ಆಡೋಣ ಇಲ್ಲಿ ಟೀಮ್ ಅವ್ರು ಸೇರಿಬಿಟ್ಟು ಅಂದ್ಬಿಟ್ಟು. ಇಲ್ಲಿ ಚೈನೀಸ್ ವಿಸ್ಪರ್ ಅಂತ ಹೇಳ್ತಾರೆ. ಸೊ ಆ ಗೇಮ್ ಆಡ್ತಾ ಇದ್ದೀವಿ. ತಿರುಗಿ ಬಾನು ಸಂತೋಷ್ ಏನ್ ಬರ್ತದ ಮಾಡ್ಬೇಕು, ಏನ್ ಬರ್ತದ ಮಾಡ್ಬೇಕು. ಓಕೆ ಡೋ ಬಾನು 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 ಹಿಂಗೆ Now you cannot jump. ನನ್ನ ಬಾಡಿ ಬರ್ತಾನೆ ಇಲ್ಲ. ನಾನು ಮಾಡಿದ್ರೆ ಸಾಕು ಮಾಡ್ತಾರೆ. I did. I do. Like this you do the last. Ria. ನನಗೆ ಕಾಲೇ ಹೋಗ್ತಾ ಇಲ್ಲ. That is correct, son. That is correct. ಒನ್ ಟೈಮ್ ನಮಗೆ ಒನ್ ಟೈಮ್ ಹೇಳಲ್ಲ ಹೋದ್ರು. ವಿನಯ್ ನನ್ನಿಂದ ಹೋಯ್ತು. ನನ್ನಿಂದ ಇದು ಪೂರ ಅದೇನ್ ಸ್ಟೆಪ್ ನೋಡ್ರಿ. ಬಾನ್ ಫೈರ್ ಎಲ್ಲ ಬೇರೆಯವರೇ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ರು. ಅವರೊಂದು ದೊಡ್ಡ ಗರ್ಲ್ಸ್ ಗ್ರೂಪ್ ಅನಿಸುತ್ತೆ, ಅವ್ರು ಬಂದಿದ್ದರು, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು. ಸೊ ಅವ್ರನ್ನೇ ನೋಡ್ಕೊತಾ ನಿಂತ್ಕೊಂಡ್ಬಿಟ್ವಿ.
ಬಾನ್ಫೈರ್ ಅಂತೂ ಸಿಕ್ಕಿಲ್ಲ. ಶೆಟ್ಲಾದರೂ ಆಡೋಣ ಅಂದ್ಬಿಟ್ಟು ಇಲ್ಲೊಂದು 4 ಜನ ನಾವು ಬಂದುಬಿಟ್ಟು ಶೆಟ್ಲ್ ಆಡ್ತಾಯಿದ್ವಿ. ಶೆಟ್ಲ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಶೆಟ್ಲ್ ಅಂದರೆ ಇಷ್ಟ. ಅದೊಂದು ಚೈಲ್ಡ್ಹುಡ್ ಮೆಮೊರೀಸ್ ಥರ. ಸೊ ನಾವು ಸಾಕಷ್ಟು ಟೈಮ್ನ ಆ್ಯಕ್ಚುಲಿ ನಾವು ಶೆಟ್ಲ್ ಆಡೋದ್ರಲ್ಲೇ ಕಳೆದ್ವಿ ಅಂತ ಹೇಳ್ಬೋದು. ಇಬ್ಬಿಬ್ಬರು ಆಡ್ತಾಯಿದ್ವಿ. ಇದೆಲ್ಲ ಆಡಾದಮೇಲೆ ನಾವು ಹೊರಟಿದ್ದು ಡಿನ್ನರ್ ಕಡೆಗೆ. ಅಲ್ಲಿ ಒಬ್ಬರು ಹಾಡು ಕೂಡ ಹಾಡ್ತಾಯಿದ್ರು. ನಾವು ಬೇಕಂದರೆ ನಾವು ಕೂಡ ಹಾಡ್ಬೋದು. ನಾವು ಕೂಡ ಹಾಡಿದ್ವಿ ಹಾಡನ್ನು. ಅದರದ್ದು ವೀಡಿಯೋಸು ಸದ್ಯಕ್ಕೆ ಕರಪ್ಟ್ ಆಗಿದೆ, ಅದನ್ನು ಇಲ್ಲಿ ಆ್ಯಡ್ ಮಾಡೋಕ್ಕಾಗ್ತಿರ್ಲಿಲ್ಲ, ಅದಕ್ಕೋಸ್ಕರ ಆ್ಯಡ್ ಮಾಡಿಲ್ಲ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಇದನ್ನು ಆಡಿಕೊಂಡು ಡೈನಿಂಗ್ ಹಾಲ್ಗೆ ಹೋದ್ಮೇಲೆ ಒಂದೆರಡು ಹಾಡು ಹಾಡಿದ ವಿಡಿಯೋ ರೆಕಾರ್ಡ್ ಮಾಡಿದ್ವಿ ಅಷ್ಟೇ. ಅದನ್ನು ಬಿಟ್ಟರೆ ನಾನು ಮುಂದಕ್ಕೆ ವ್ಲಾಗಿಂಗೇ ಮಾಡಿಲ್ಲ. ಯಾಕಂದರೆ ನಾನು ಬೇರೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟೆ. ಆಮೇಲೆ ನನ್ನ ಫೋನ್ ಬ್ಯಾಟ್ರಿ ಕೂಡ ಲೋ ಆಗೋಯಿತು. ಒಂದು ಕ್ಷಣದಲ್ಲಿ ನನ್ನ ಮೆಮೊರಿ ಕೂಡ ಜಾಸ್ತಿ ಫುಲ್ ಆಗೋಯಿತು. ಅದಕ್ಕೋಸ್ಕರ ನಾನು ವ್ಲಾಗಿಂಗ್ ಮಾಡೋದಕ್ಕೆ ಆಗಿಲ್ಲ. ಇದೆಲ್ಲ ಮುಗಿಸ್ಕೊಂಡು ನಾವು ಡಿನ್ನರು ಮುಗಿಸ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಎಲ್ಲರ ಜೊತೆ ಮಾತಾಡಿಕೊಂಡು. ನಾವು ಅವತ್ತು ಮಲಗಿದ್ದು ಆಲ್ಮೋಸ್ಟ್ 1:32 ಆಗಿತ್ತು. ಅದಾದಮೇಲೆ ಕೂಡ ರೂಮಲ್ಲಿ ಬೇರೆ ಥರದ ಆಟ ಆಡ್ತಾಯಿದ್ವಿ, ಲೈಕ್ ಟ್ರೂತ್ ಆ್ಯಂಡ್ ಡೇರು ಮತ್ತು ಕಾರ್ಡ್ಸ್ ಕೂಡ ಆಡಿದ್ವಿ ಸ್ವಲ್ಪ ಹೊತ್ತು. ಅವತ್ತು ಮಲಗಿದ್ದು ನಾವು 4 o'clock ಆಗೋಯಿತು ನಮ್ಮ ರೂಮವರು. ಸೊ ಅಷ್ಟು ಮಜಾ ಮಾಡಿದ್ವಿ. ಫಸ್ಟ್ ಟ್ರಿಪ್ ಆಗಿತ್ತು ಇದು ನನ್ನ ಕಲೀಗ್ಸ್ ಜೊತೆ. ಬಟ್ ಇಟ್ ಬ್ಯೂಟಿಫುಲ್ ಮೆಮೊರೀಸ್ ನಾವು ಎಂಡ್ ಮಾಡಿದ್ವಿ. ಎಷ್ಟು ಎಕ್ಸೈಟೆಡ್ ಆಗಿದ್ದೀವಿ ಅಂದರೆ ನಮ್ಮ ನೆಕ್ಸ್ಟ್ ಟ್ರಿಪ್ಗೆ ಆಲ್ರೆಡಿ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ತುಂಬ ಚೆನ್ನಾಗಿ ಎಲ್ಲದನ್ನು ಆರ್ಗನೈಸ್ ಮಾಡಿದರು. ಮತ್ತು ನಾವು ಇದ್ದಿದ್ದ ಜಾಗ ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲರನ್ನೂ ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೊಂದು ಅವಕಾಶ ಸಿಕ್ತು ಅಂತಲೇ ಹೇಳ್ಬೋದು. ಸೊ ಅಷ್ಟು ಚೆನ್ನಾಗಿ ಎಲ್ಲರೂ ಎಂಜಾಯ್ ಮಾಡಿದ್ವಿ. ಈಗ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ನಾವು ಯಾವಾಗೋ ಒಂದು ಸತಿ ಆಫೀಸಲ್ಲಿ ಮೀಟ್ ಆಗ್ತಾಯಿದ್ವಿ. ಬಟ್ ಈ ಟ್ರಿಪ್ಪಿಂದ ವಿ ಗಾಟ್ ಟು ನೋ ಈಚ್ ಅದರ್ ಆ್ಯಂಡ್ ವಿ ಸ್ಪೆಂಡ್ ಸಮ್ ಗುಡ್ ಟೈಮ್. ಇವತ್ತು ಡಿನ್ನರ್ಗೆ ಸೂಪ್ ಇದೆ ಡಿನ್ನರ್ಗೆ. ಆಮೇಲೆ ಏನಿದೆ ಆ ಕಡೆ ಹೋಗಿ ನೋಡ್ಕೊಂಬನ್ನಿ. ಚೌಮಿನ್ ಸೂಪ್, ಮಂಚಾವ್ ಸೂಪ್, and they have raita here. So this is roti. Idenidu? This is butter naan and that is roti. Okay. Adella papad ide. Done. That is curd rice. Papad. Okay. This is crispy veg, paneer makhani, brinjal, bhendi something. Idu mixed poriyal. Pasta, white pasta sauce. Kashmiri pulao. Steamed rice. Dal. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕು. ಯಾಕಂದರೆ ನನಗೆ ಮುಂದಿನ ಕ್ಲಿಪ್ಸ್ಗಳು ನಾನು ಏನೂ ವ್ಲಾಗಿಂಗ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.